ಬಂಧುಗಳೇ ನಮಸ್ಕಾರ. ದಿನದ ಎಲ್ಲ ಪ್ರಮುಖ ಸುದ್ದಿಗಳನ್ನ ಹೊತ್ತು ತರುವಂತ naranjaexpress.com ಗೆ ಸ್ವಾಗತ. ನಾನು ನಿಮ್ಮ MP ಮುದಾಳಿ. ಬಂಧುಗಳೇ, ತಮಗೆಲ್ಲ ಗೊತ್ತಿರುವ ಹಾಗೆ ಬೀದರ್ ಜಿಲ್ಲೆಯಲ್ಲಿ ಕರ್ನಾಟಕ ಪಶು ವೈದ್ಯಕೀಯ ಮತ್ತು ಮೀನುಗಾರಿಕೆ ಇಲಾಖೆಯಲ್ಲಿ 6 ಜನ ಅಧಿಕಾರಿಗಳನ್ನ ಲೋಕಾಯುಕ್ತ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಎಂಬ ಬಗ್ಗೆ ಒಂದಿಷ್ಟು ಮಾಹಿತಿ ಬರ್ತಾ ಇದೆ. ಬನ್ನಿ ಆ ಸುದ್ದಿಗಳತ್ತ ಒಂದಿಷ್ಟು ನಾವು ನೋಡ್ಕೊಂಡು ಬರೋಣ. ಏನಾಗಿದೆ ಎಂದು ನಿಮಗೆ ಸಂಪೂರ್ಣವಾಗಿ ತೋರಿಸ್ತೀವಿ ನಾರಂಜ ಎಕ್ಸ್ಪ್ರೆಸ್ ಸುದ್ದಿ ವಾಹಿನಿಯಲ್ಲಿ. ತಮಗೆಲ್ಲ ಗೊತ್ತಿರುವ ಹಾಗೆ ಬೀದರ್ ಜಿಲ್ಲೆಯ ಕರ್ನಾಟಕ ಪಶು ವೈದ್ಯಕೀಯ ಮತ್ತು ಮೀನುಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯದಲ್ಲಿ 17 ಮತ್ತು 18ನೇ ಸಾಲಿನಲ್ಲಿ ನಕಲಿ ಬಿಲ್ಗಳನ್ನು ಸೃಷ್ಟಿಸಿ ಸುಮಾರು 45 ಕೋಟಿ ರೂಪಾಯಿಗಳನ್ನ ಭ್ರಷ್ಟಾಚಾರ ಮಾಡಿರುವ ಬಗ್ಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿ ಸೇರಿದಂತೆ 6 ಜನ ತಿಮಿಂಗಲಗಳನ್ನ ಲೋಕಾಯುಕ್ತ ಅಧಿಕಾರಿಗಳು ಹೆಡೆಮುರಿ ಕಟ್ಟಿ ಜೈಲಿಗೆ ಕಳಿಸಿದ್ದಾರೆ. ಒಟ್ಟಾರೆಯಾಗಿ ಹೇಳಬೇಕಾದ್ರೆ ವಿಶ್ವವಿದ್ಯಾಲಯದಲ್ಲಿ ವಿಶ್ರಾಂತ ಕುಲಪತಿಗಳಾಗಿರ್ತಕ್ಕಂಥ HD ನಾರಾಯಣ ಸ್ವಾಮಿ, ನಿವೃತ್ತ ಕಂಟ್ರೋಲರ್ KL ಸುರೇಶ್, FA ಮೃತ್ಯುಂಜಯ ಹಿರೇಮಠ್, ಬೆಂಗಳೂರಿನ ಖಾಸಗಿ ಎಂಟರ್ಪ್ರೈಸಸ್ನ ಮಾಲೀಕರಾದ ಬೋಪಣ್ಣ, ಮಂಜುನಾಥ್ ಹಾಗೂ ಖಾತೆಗಳಿಗೆ ಹಣ ಹಾಕಿಸಿಕೊಂಡು ತೆಗೆದುಕೊಟ್ಟಿರುವಂತಹ ವ್ಯಕ್ತಿ ರಾಮಗೊಂಡ ಸೇರಿದಂತೆ ಅನೇಕ ಆರೋಪಿಗಳನ್ನ ಇಲ್ಲಿ ಬಂಧಿಸಿದ್ದಾರೆ. ಬೀದರ್ ಪಶು ವೈದ್ಯಕೀಯ ಹಾಗೂ ಮೀನುಗಾರಿಕೆ ವಿಶ್ವವಿದ್ಯಾಲಯದಲ್ಲಿ 2017 ಮತ್ತು 18ನೇ ಸಾಲಿನಲ್ಲಿ ನಕಲಿ ಬಿಲ್ಗಳನ್ನ ಸೃಷ್ಟಿಸಿ ಸುಮಾರು 45 ಕೋಟಿ ರೂಪಾಯಿಗಿಂತಲೂ ಹೆಚ್ಚಿನ ಜಾಸ್ತಿ ಪ್ರಮಾಣದಲ್ಲಿ ಭ್ರಷ್ಟಾಚಾರ ತೊಡಗಿಸಿ ತಮ್ಮದೇ ಆದಂತಹ ರೀತಿಯಲ್ಲಿ ಅಕ್ರಮಗಳನ್ನ ಮಾಡಿಕೊಂಡಿರುವಂತಹ ಆರೋಪದ ಮೇಲೆಗೆ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ ಎಂಬ ಮಾತನ್ನು ಕೂಡ ಕೇಳಿ ಬರಲಾಗ್ತಾ ಇದೆ. ಒಟ್ಟಾರೆಯಾಗಿ ಹೇಳಬೇಕಾದ್ರೆ ವಿಶ್ವವಿದ್ಯಾಲಯದ ಸಿಬ್ಬಂದಿ ಹಾಗೂ ಬೆಂಗಳೂರಿನ ಖಾಸಗಿ ಎಂಟರ್ಪ್ರೈಸಸ್ನ ಮಾಲೀಕ ಸೇರಿದಂತೆ ಸುಮಾರು 6 ಜನಗಳನ್ನ ಈಗಾಗಲೇ ಲೋಕಾಯುಕ್ತನ ಬಂಧಿಸಿದ್ದಾರೆ ಎಂಬ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಈ ಒಂದು ಹಗರಣಕ್ಕೆ ಸಂಬಂಧಪಟ್ಟಂತೆ ವಿಶ್ರಾಂತ ಕುಲಪತಿಗಳು ಮತ್ತು ಅವರ ಸಹಿತ 6 ಜನ ಸಿಬ್ಬಂದಿಗಳನ್ನು ನ್ಯಾಯಾಂಗಕ್ಕೆ ಒಪ್ಪಿಸಿದ್ದಾರೆ ಮತ್ತು ಹಾಜರುಪಡಿಸಿದ್ದಾರೆ. ಒಟ್ಟಾರೆ ಹೇಳಬೇಕಾದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಿರುವಂತೆ ಲೋಕಾಯುಕ್ತರಾಗಿರ್ತಕ್ಕಂಥ HDGP ಮುನೀಸ್ ಖರ್ಬೇಕರ್ ಮತ್ತು IGP DA ಸುಬ್ರಹ್ಮಣ್ಯೇಶ್ವರ್, SP ಗಳಾದ ಬದ್ರಿನಾಥ್ ಹಾಗೂ ಸಿದ್ದರಾಜು ಮಾರ್ಗದರ್ಶನದಲ್ಲಿ ಬೀದರ್ನ ಲೋಕಾಯುಕ್ತ SP ಹನುಮಂತರಾಯ, ಸಂತೋಷ್ ರಾಠೋಡ್ ಸೇರಿದಂತೆ ಹಲವು ಸಿಬ್ಬಂದಿಗಳು ಈ ಒಂದು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದರು. ಈ ಭ್ರಷ್ಟಾಚಾರದಲ್ಲಿ ತೊಡಗಿರ್ತಕ್ಕಂಥ ಭ್ರಷ್ಟ ಅಧಿಕಾರಿಗಳನ್ನ ಬೀದರ್ ಜಿಲ್ಲೆಯ ಜೈಲಿಗೆ ರವಾನೆ ಮಾಡಿದ್ದಾರೆ. ಒಟ್ಟಾರೆ ಹೇಳಬೇಕಾದ್ರೆ 45 ಕೋಟಿ ಸಂಬಂಧಪಟ್ಟಿರುವಂತಹ ನಕಲಿ ಬಿಲ್ಗಳನ್ನ ಸೃಷ್ಟಿಸಿ ಸುಮಾರು 45 ಕೋಟಿ ರೂಪಾಯಿಗಳನ್ನ ಕೊಳ್ಳೆ ಹೊಡೆದಿದ್ದಾರೆ ಈ ಕದಿಮರು ಎಂಬ ಮಾಹಿತಿ ಕೂಡ ಕೇಳಿ ಬರ್ತಾ ಇತ್ತು. ಸುಮಾರು ದಿನಗಳಿಂದ ಈ ವಿಚಾರಾನುಗುಣವಾಗಿ ಅನೇಕ ಸಂಘ ಸಂಸ್ಥೆಗಳು ಕೂಡ ತಮ್ಮದೇ ಆದ ರೀತಿಯಲ್ಲಿ ಒಂದಿಷ್ಟು ಕಂಪ್ಲೇಂಟ್ ಗಳನ್ನ ರೈಸ್ ಮಾಡ್ತಾ ಇದ್ರು. ಆದರೆ ಇವ್ರು ಯಾರು ಕೂಡ 6 ಜನ ಸೇರಿಕೊಂಡು ಯಾರಿಗೂ ಏನು ತಿಳಿಯಲಾರದೆ ಇದರ ಅವಶ್ಯಕತೆ ಯಾರಿಗೂ ಇಲ್ಲ ಎಂಬ ಕಾರಣಕ್ಕಾಗಿ ಮನ್ನಬನ್ನಾಗಿ ಲೂಟಿ ಮಾಡಿ ಆರಾಮಾಗಿ ಇದ್ಕೊಂಡಿದ್ರು. ಆದರೆ ಇವತ್ತು ಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಈ ಭ್ರಷ್ಟ ಅಧಿಕಾರಿಗಳಿಗೆ ತಮ್ಮದೇ ಆದಂತಹ ರೀತಿಯಲ್ಲಿ ಚಾಟಿ ಬೀಸಿ ಇವತ್ತು ಬೀದರ್ನ ಜೈಲಿಗೆ ರವಾನೆ ಮಾಡಿರುವಂತಹ ಸುದ್ದಿ ಕೂಡ ನಿಮಗೆ ನಾವಿಲ್ಲಿ ತೋರಿಸ್ತಾ ಇದ್ದೀವಿ. ಬನ್ನಿ ಏನಾಯ್ತು ಹೇಗಾಯ್ತು ಅನ್ನೋದು ಕೂಡ ನಿಮಗೆ ಎಲ್ಲಾ ಡೀಟೇಲ್ಸ್ ಆಗಿ ನಾವು ಹೇಳಿದೀವಿ. ಯಾರೆಲ್ಲ ಈ ಸುದ್ದಿ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡ್ರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಾದ್ರು ಇದ್ರೆ ಬರೆದು ತಿಳಿಸ್ರಿ. ಮುಂದಿನ ಸುದ್ದಿಗಾಗಿ ಮತ್ತೆ ಬರ್ತೀವಿ. ನಾನು ನಿಮ್ಮ MP ಮುದಾಳೆ. ನೋಡ್ತಾ ಇರಿ ನಿಮ್ಮ ನಾರಂಜ ಎಕ್ಸ್ಪ್ರೆಸ್. ಧನ್ಯವಾದಗಳು.